ಸ್ವಲ್ಪ ಈ ಥರ ಮಾಡಿಬಿಟ್ಟು ಏನು ಮಾಡ್ತಾ ಇದ್ರಕ್ಕ? ವಾಲ್ಸೋದು, ಈ ಕಡೆ ವಾಲ್ಸೋದು, ಆ ಕಡೆ ವಾಲ್ಸೋದು. ಇವತ್ತು ಸ್ವಲ್ಪ ವಾಲ್ತಾ ಇದ್ದು ಬಿಡು ಅಂದ್ಕೊಂಡ್ರೆ ಫುಲ್ ಬಿದ್ದೋಗ್ಬಿಟ್ಟು ಗ್ಲಾಸ್ ಎಲ್ಲ ಒಡೆದೋಗಿ ಎಲ್ಲ ಡ್ರೈವರ್ ಜಾಸ್ತಿ ಏಟಾಗೈತೆ. ಯಾವ ಗಾರ್ಮೆಂಟ್ಸ್ ಅಕ್ಕ? ಎಷ್ಟು ಜನ ಇದ್ರು ಬಸ್ಸಲ್ಲಿ? ಏನು ಡ್ರೈವರು ವಾಲ್ಸಕ್ಕೆ ಹೋಗ್ಬಿಟ್ಟು ಹಂಗೆ ಮಾಡೋದು ಅಂತ ಹೇಳ್ತೀರಾ? ಯಾವಾಗೋ ಥರ ಮಾಡ್ತಿದ್ವಿ, ಇವತ್ತು ಸ್ವಲ್ಪ ಇದಾಗುತ್ತೆ ಅಂದರೆ ಫುಲ್ ಬಸ್ ಬಿದ್ದೋಗ್ಬಿಟ್ಟು. ಏನು ಡ್ರೈವರ್ ಬೆಳ್ಳಂಬೆಳಗ್ಗೆ ಜೋಡಿ ಬೀಸಲಹಳ್ಳಿಯಿಂದ ದೊಡ್ಡಬಳ್ಳಾಪುರದ ಟೆಸ್ಕೋ ಪೋರ್ಟ್ ಗಾರ್ಮೆಂಟ್ಸ್ ಕಾರ್ಖಾನೆಗೆ ಮಹಿಳಾ ಕಾರ್ಮಿಕರನ್ನ ಕರೆದೊಯ್ಯುತ್ತಿದ್ದ ಮಿನಿ ಬಸ್ ದಿಂಗಟ್ಟನಹಳ್ಳಿ ವೇದಲವೇಣಿ ಮಾರ್ಗದ ರಸ್ತೆ ತಿರುವಿನಲ್ಲಿ ಚಾಲಕನ ಅಜಾಗರೂಕತೆಯಿಂದ ಪಲ್ಟಿಯಾಗಿ ದೊಡ್ಡ ಅಪಘಾತ ಸಂಭವಿಸಿದೆ. ಈ ಘಟನೆಯಲ್ಲಿ ಸುಮಾರು 15 ಮಂದಿಗೆ ಗಂಭೀರ ಗಾಯಗಳಾಗಿದ್ದು 3 ಜನರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ, ಬೆಂಗಳೂರು ಆಸ್ಪತ್ರೆಗಳಿಗೆ ರವಾನಿಸಲಾಗಿದೆ. ಉಳಿದವರ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಗಾಯಾಳುಗಳು ಆರೋಪಿಸಿದಂತೆ ಇವತ್ತು ಅಂತ ಡ್ರೈವರ್ ಬರ್ತಾಯಿತ್ತು, ಟರ್ನಿಂಗಲ್ಲಿ ಪಲ್ಟಿ ಬಿತ್ತು. ಯಾವ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರಿ ನೀವು? ಎಷ್ಟು ಜನ ಇದ್ರು ಬಸ್ಸಲ್ಲಿ? ಒಂದು 20 ಜನ ಇದ್ರಾ? ಏನು ಜಾಸ್ತಿ ಏನು ಏಟಾಗಿದೆ ಅಕ್ಕ? ಎಷ್ಟು ಜನಕ್ಕೆ ಏಟಾಗಿದೆ? ಮಿನಿ ಬಸ್ ಹೋಗ್ತಾ ಇದ್ರಾ? ನಿಮ್ದು ಯಾವ ಊರು? ಗಾಯಾಳುಗಳು ಆರೋಪಿಸಿದಂತೆ ಈ ಬಸ್ 1 ವಾರದ ಹಿಂದಿನಿಂದಲೂ ತೀವ್ರ ಅಲುಗಾಡುತ್ತಿತ್ತು ಮತ್ತು ಅತ್ಯಂತ ಹಳೆಯದಾಗಿತ್ತು. ನಾವು ಮೊದಲಿನಿಂದಲೂ ಕಾರ್ಖಾನೆ ಆಡಳಿತಕ್ಕೂ ವಾಹನ ಮಾಲೀಕರಿಗೂ ಇದರ ಬಗ್ಗೆ ಎಚ್ಚರಿಕೆ ನೀಡಿದ್ದೆವು, ಆದರೆ ಯಾರೂ ಸ್ಪಂದಿಸಲಿಲ್ಲ ಎಂದು ಇದರ ಫಲವೇ ನಮ್ಮ ಮೇಲೆ ಬಂದಿದೆ ಎಂದು ಗಾಯಾಳು ತಿಳಿಸಿದರು. ಸಾರಿಗೆ ಇಲಾಖೆಯ ಮೌನ. ತಾಲೂಕಿನ ತೊಂಡೇಬಾವಿ ಬಳಿಯ ಸಾರಿಗೆ ಇಲಾಖೆ ಕಚೇರಿ ಮುಂದೆ ದಿನನಿತ್ಯ ಈ ಕಾರ್ಖಾನೆ ವಾಹನಗಳು ಸಂಚರಿಸುತ್ತವೆ. ಆದರೂ ಅಧಿಕಾರಿಗಳು ತಪಾಸಣೆ ಮಾಡದೆ ಕಾರ್ಮಿಕರ ಜೀವನವನ್ನೇ ಅಪಾಯಕ್ಕೆ ಒಳಪಡಿಸುತ್ತಿದ್ದಾರೆ. ಇಂತಹ ವಾಹನಗಳನ್ನು ರಸ್ತೆಗೆ ಬಿಟ್ಟುಕೊಟ್ಟರೆ ಯಾರು ಜವಾಬ್ದಾರಿ? ಇದು ಕೇವಲ ಒಂದು ಘಟನೆ ಅಲ್ಲ, ದೈನಂದಿನ ಸಮಸ್ಯೆ ಎಂದು ಸ್ಥಳೀಯರು ಆರೋಪಿಸಿದರು. ಕಾರ್ಮಿಕರ ಸಂಕಷ್ಟ. ದೊಡ್ಡಬಳ್ಳಾಪುರ ಪ್ರದೇಶದ ಗಾರ್ಮೆಂಟ್ಸ್ ಕಾರ್ಖಾನೆಗಳಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಕೆಲಸ ಮಾಡುತ್ತಾರೆ. ಹೆಚ್ಚಿನವರು ಗ್ರಾಮೀಣ ಪ್ರದೇಶಗಳಿಂದ ಬಂದು ಕಾರ್ಖಾನೆಯ ವಾಹನಗಳನ್ನೇ ಅವಲಂಬಿಸಿರುತ್ತಾರೆ. ಕಳೆದ 6 ತಿಂಗಳಲ್ಲಿ ಈ ಪ್ರದೇಶದಲ್ಲಿ 4 ಅಪಘಾತಗಳು ಸಂಭವಿಸಿವೆ. ಇದರಲ್ಲಿ ಹಳೆಯ ವಾಹನಗಳು ಮುಖ್ಯ ಕಾರಣ ಎಂದು ರಿಪೋರ್ಟ್ಗಳು ಸೂಚಿಸುತ್ತವೆ. ಸ್ಥಳೀಯ ಶಾಸಕರು ಈ ವಿಷಯದಲ್ಲಿ ತಕ್ಷಣ ಕ್ರಮಕ್ಕೆ ಮುಂದಾಗಬೇಕು. ಕಾರ್ಮಿಕರ ಸುರಕ್ಷತೆಗಾಗಿ ವಾಹನ ತಪಾಸಣೆ ಕಟ್ಟುನಿಟ್ಟಾಗಿ ನಡೆಸುವಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು. ಕಡೆ